ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಇದ್ದಾಗ ನಾವು ಅನ್ನ ತಿನ್ನಬಹುದಾ? ದಕ್ಷಿಣ ಭಾರತದ ಆಹಾರ ಶೈಲಿಯಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ 3 ಸಮಯದಲ್ಲೂ ನಾವು ಅನ್ನ ಬಳಸ್ತೀವಿ. ಆದರೆ ಈ ಸಕ್ಕರೆ ಕಾಯಿಲೆ ಇದ್ದವರು ಅನ್ನ ತಿಂದರೆ ಸಡನ್ ಆಗಿ ಬ್ಲಡ್ ಶುಗರ್ ಹೆಚ್ಚಾಗ್ಬಿಡುತ್ತಲ್ಲ, ಅದರಿಂದ ತೊಂದರೆ ಆಗಲ್ವಾ? ಯಾವ ರೀತಿಯಾದಂತಹ ಅಕ್ಕಿಯಿಂದ ಅನ್ನ ಮಾಡಬೇಕು? ಈ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಬಿಳಿ ಅಕ್ಕಿ ಬಳಸಬೇಕಾ, ಕೆಂಪಕ್ಕಿ ಬಳಸಬೇಕಾ, ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿ ಬಳಸಬೇಕಾ, ಕುಚಲಕ್ಕಿ, ಪಾರ್ ಬಾಯ್ಲ್ಡ್ ರೈಸ್ ಅನ್ನ ಬಳಸಬೇಕಾ? ನಾವು ಅಕ್ಕಿಯಿಂದ ಅನ್ನ ಮಾಡಬೇಕಾದ್ರೆ ಏನೇನು ಮುಂಜಾಗ್ರತೆಯನ್ನು ವಹಿಸಬೇಕು? ಅನ್ನದ ಜೊತೆಗೆ ತಿನ್ನೋದ್ರಿಂದ ಈ ತೊಂದರೆಯನ್ನ ನಾವು ಕಡಿಮೆ ಮಾಡ್ಕೋಬಹುದು, ಅದರ ಲಾಭವನ್ನ ನಾವು ಹೆಚ್ಚು ಮಾಡಬಹುದು. ಈ ಎಲ್ಲ ಮುಖ್ಯವಾದಂತಹ ಪ್ರಶ್ನೆಗಳಿಗೆ, ಸಾಮಾನ್ಯವಾಗಿ ಈ ಸಕ್ಕರೆ ಕಾಯಿಲೆ ಇದ್ದವರಿಗೆ ಅನ್ನದ ಬಗ್ಗೆ ಇರುವಂತಹ ಹೆಚ್ಚಿನ ಪ್ರಶ್ನೆಗಳಿಗೆ ಇವತ್ತು ನಾವು ಉತ್ತರವನ್ನು ಕಂಡುಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಅಕ್ಕಿ ಅಥವಾ ಅನ್ನ ಸಕ್ಕರೆ ಕಾಯಿಲೆಯಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ 2 ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೋಬೇಕು. ಅಕ್ಕಿಯ ರಚನೆ ಮತ್ತು ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಏನು ಅನ್ನೋದನ್ನ. ಅಕ್ಕಿಯ ರಚನೆಯನ್ನ ನೋಡೋಣ. ಅಕ್ಕಿ ಅನ್ನುವಂಥದ್ದು ಒಂದು ಧಾನ್ಯ. ಅದು 4 ಮುಖ್ಯವಾದಂತಹ ಅಂಗಗಳಿರುತ್ತೆ. ಅದರಲ್ಲಿ ಒಂದು ಹೊರಗಡೆ ಇರುವಂತಹ ಹಸ್ಕ್ ಅಥವಾ ಹೊಟ್ಟು ಅಂತ ಹೇಳ್ತೀವಿ. ಹೆಚ್ಚಿನ ಸಲ ಆ ಹೊಟ್ಟನ್ನ ನಾವು ಹೊರಗಡೆ ತೆಗೆದು ಬಿಡ್ತೀವಿ. ಅದರ ನಂತರ ಅದ್ರ ಒಳಗಡೆ ಇರುವಂತಹದ್ದು ಬ್ರ್ಯಾನ್ ಅಂತ. ಬ್ರ್ಯಾನ್ ಅನ್ನುವಂಥದ್ದು ಅಕ್ಕಿಯ ಆ ಬೀಜದ ಹೊರಗಡೆ ಇರುವಂತಹ ಕವರಿಂಗ್. ಇದರಲ್ಲಿ ಬಹಳ ಜಾಸ್ತಿ ಫೈಬರ್ ಕಂಟೆಂಟ್ ಇರುತ್ತೆ, ನಾರಿನಾಂಶ ಇರುತ್ತೆ, ವಿಟಮಿನ್ಗಳಿರುತ್ತೆ, ಈ ಖನಿಜಾಂಶಗಳಿರುತ್ತೆ. ಅದರ ಒಳಗಡೆ ಇರುವಂಥದ್ದು ಜರ್ಮ್ ಮತ್ತು ಎಂಡೋಸ್ಪರ್ಮ್ ಅಂತ. ಈ ಜರ್ಮ್ ಅಲ್ಲಿ ಅದರಲ್ಲಿ ಫ್ಯಾಟ್ ಅಂದ್ರೆ ಕೊಬ್ಬಿನಾಂಶ ಇರುತ್ತೆ, ವಿಟಮಿನ್ಗಳಿರುತ್ತೆ, ಮಿನರಲ್ಗಳಿರುತ್ತೆ. ಈ ಎಂಡೋಸ್ಪರ್ಮ್ ಅಲ್ಲಿ ಅದು ಸ್ಟಾರ್ಚ್, ಅದರಲ್ಲಿ ಕಾರ್ಬೋಹೈಡ್ರೇಟ್, ಶರ್ಕರ ಪಿಷ್ಟ ಹೆಚ್ಚಿರುತ್ತೆ. ಸೊ ಇದು ಮುಖ್ಯವಾಗಿ ಈ ಅಕ್ಕಿಯ ರಚನೆ ಅಂತ ಅರ್ಥ ಮಾಡ್ಕೋಬೇಕು. ಈ ಅಕ್ಕಿಯ ರಚನೆ ಹೇಗಿದೆ ಅಂತ ತಿಳ್ಕೊಂಡ ನಂತರ ಇದರ ಪರಿಣಾಮ ಏನು ಅಂತ ನಾವು ಅರ್ಥ ಮಾಡ್ಕೋಬಹುದು. 2ನೇ ಕಾನ್ಸೆಪ್ಟ್ ಗ್ಲೈಸೆಮಿಕ್ ಇಂಡೆಕ್ಸ್. ಯಾವುದಾದ್ರೂ ಒಂದು ಆಹಾರವನ್ನ ನಾವು ತಗೊಂಡ ತಕ್ಷಣ ಎಷ್ಟು ಬೇಗ ರಕ್ತದಲ್ಲಿ ಅದು ಬ್ಲಡ್ ಶುಗರ್ ಹೆಚ್ಚಾಗುತ್ತೋ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತೋ, ಅದರ ಮೇಲೆ ಆ ಗ್ಲೈಸೆಮಿಕ್ ಇಂಡೆಕ್ಸ್ ಎಷ್ಟಿದೆ ಅಂತ ನಿರ್ಧಾರ ಆಗುತ್ತೆ. ಬೇಗ ಆ ರಕ್ತದ ಸಕ್ಕರೆ ಪ್ರಮಾಣ ಹೆಚ್ಚಾಗ್ಬಿಟ್ರೆ ಅದರ ಗ್ಲೈಸೆಮಿಕ್ ಇಂಡೆಕ್ಸ್ ಹೆಚ್ಚು ಅಂತ ಹೇಳ್ತೀವಿ. ನಿಧಾನವಾಗಿ ಈ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗ್ತಾ ಇದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಅಂತ ಹೇಳ್ತೀವಿ. ಈಗ ಈ ಬೇರೆ ಬೇರೆ ರೀತಿಯಾದಂತಹ ಅಕ್ಕಿಗಳಿಂದ ನಮಗೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ನಾವು ಬೇರೆ ಬೇರೆ ರೀತಿಯಾದಂತಹ ಅಕ್ಕಿಗಳಲ್ಲಿ ಏನ್ ವ್ಯತ್ಯಾಸ ಅಂತ ಅರ್ಥ ಮಾಡ್ಕೊಳ್ಳೋಣ. ಬಿಳಿ ಅಕ್ಕಿ, ಕೆಂಪಕ್ಕಿ ಮತ್ತು ಕುಚಲಕ್ಕಿ, ಪಾರ್ ಬಾಯ್ಲ್ಡ್ ರೈಸ್. ಬಿಳಿ ಅಕ್ಕಿ, ವೈಟ್ ರೈಸ್. ಹೆಚ್ಚಿನ ಸಲ ನಾವು ಅನ್ನ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂತಹದ್ದು ಈ ಪಾಲಿಶ್ ಮಾಡಿರುವಂತಹ ಬಿಳಿ ಅಕ್ಕಿಯಿಂದ ಮಾಡಿರುವಂತಹ ಅನ್ನ. ಇದರಲ್ಲಿ ನಾವು ಈಗಾಗಲೇ ನೋಡಿದ ಹಾಗೆ 4 ಏನು ಅಂಗಗಳು ಒಂದು ಅಕ್ಕಿಯ ಬೀಜಕ್ಕೆ ಇರುತ್ತೋ, ಹೊರಗಡೆ ಇರುವಂತಹ ಹೊಟ್ಟು ಅದನ್ನ ತೆಗೆದುಬಿಟ್ಟಿರ್ತಾರೆ ಎಲ್ಲದರಲ್ಲೂ. ನಂತರ ಬರುವಂತಹದ್ದು ಹೊರಪದರ ಬ್ರ್ಯಾನ್ ಮತ್ತು ಒಳಗಡೆ ಇರುವಂತಹ ಜರ್ಮ್. ಇದೆರಡನ್ನು ಕೂಡ ಈ ಬಿಳಿ ಅಕ್ಕಿಯಲ್ಲಿ ಪ್ರಾಸೆಸ್ ಮಾಡಬೇಕಾದ್ರೆ, ಪಾಲಿಶ್ ಮಾಡಬೇಕಾದ್ರೆ ಅದು ಹೊರಗಡೆ ಹೋಗ್ಬಿಟ್ಟಿರುತ್ತೆ. ಸೊ ಉಳಿಯುವಂಥದ್ದು ಕೇವಲ ಎಂಡೋಸ್ಪರ್ಮ್. ಆದ್ರಿಂದ ಈ ಬಿಳಿ ಅಕ್ಕಿಯಲ್ಲಿ ನಾರಿನಾಂಶ ಕಡಿಮೆ ಇರುತ್ತೆ, ವಿಟಮಿನ್ಗಳು ಕಡಿಮೆ ಇರುತ್ತೆ, ಖನಿಜಾಂಶಗಳು ಕಡಿಮೆ ಇರುತ್ತೆ. ಸೊ ಅಕ್ಕಿಯಿಂದ ನಮಗೆ ಇದರಿಂದ ಸಿಗುವಂತಹದ್ದು ಕಾರ್ಬೋಹೈಡ್ರೇಟ್ಸ್, ಕೇವಲ ಶರ್ಕರ ಪಿಷ್ಟ ಮಾತ್ರ ಸಿಗುತ್ತೆ. ಇದು ಮಾತ್ರ ಸಿಗೋದ್ರಿಂದ, ನಾರಿನಾಂಶ ಕಡಿಮೆ ಇರೋದ್ರಿಂದ ಸಡನ್ ಆಗಿ ನಾವು ಈ ಬಿಳಿ ಅಕ್ಕಿ ತಿಂದ ತಕ್ಷಣ ನಮ್ಮ ರಕ್ತದಲ್ಲಿ ಬ್ಲಡ್ ಶುಗರ್ ಹೆಚ್ಚಾಗ್ಬಿಡುತ್ತೆ. ಸೊ ಆದ್ರಿಂದ ಈ ಸಕ್ಕರೆ ಕಾಯಿಲೆ ಇರೋರು ಬಿಳಿ ಅಕ್ಕಿಯನ್ನ ನಾವು ಅನ್ನ ಮಾಡ್ಕೊಂಡು ತಿಂದ್ರೆ ಸಡನ್ ಆಗಿ ನಮಗೆ ಜಾಸ್ತಿ ಆಗ್ಬಿಡುತ್ತೆ. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಹೆಚ್ಚು ಅಂತ ಹೇಳ್ತೀವಿ. ಅದರಿಂದ ನಮಗೆ ಹಲವಾರು ಅಡ್ಡ ಪರಿಣಾಮಗಳಾಗ್ಬಿಡ್ಬೋದು. ಆದ್ರೆ ಈ ರೀತಿ ಯಾಕೆ ಉಪಯೋಗಿಸ್ತಾರೆ? ಹೆಚ್ಚು ನಾವು ಈ ಬಿಳಿ ಅಕ್ಕಿಯನ್ನು ಯಾಕೆ ಉಪಯೋಗಿಸ್ತೀವಿ? ಬಿಳಿ ಅಕ್ಕಿಯನ್ನ ನಾವು ಈ ರೀತಿಯಾಗಿ ಪ್ರೊಸೆಸ್ ಮಾಡೋದ್ರಿಂದ ಇದನ್ನ ಹೆಚ್ಚು ವರ್ಷ ನಾವು ಇಟ್ಕೋಬಹುದು. ಇದು ಹೆಚ್ಚು ವರ್ಷ ಬಾಳಿಕೆ ಬರುತ್ತೆ. ಅದರಲ್ಲಿ ಈ ಒಳಗಡೆ ಇರುವಂತಹ ಕೊಬ್ಬಿನಾಂಶ ಇಲ್ಲದೆ ಇರೋದಕ್ಕೆ ಹೆಚ್ಚು ವರ್ಷ ಇದು ಬಾಳಿಕೆ ಬರುತ್ತೆ. ಅದಕ್ಕೋಸ್ಕರ ಬಿಳಿ ಅಕ್ಕಿಯನ್ನ ಹೆಚ್ಚು ಜನರು ಉಪಯೋಗಿಸ್ತಾರೆ. ಅದ್ರ ಜೊತೆಗೆ ನಾವು ಈ ಬಿಳಿ ಅಕ್ಕಿಯನ್ನ ಬೇಗ ಅನ್ನ ಮಾಡ್ಬಿಡ್ಬೋದು. ಅಡುಗೆ ಮಾಡ್ಬೇಕಾದ್ರೆ ಈ ಬಿಳಿ ಅಕ್ಕಿಯನ್ನ ಉಪಯೋಗಿಸಿದ್ರೆ ಬೇಗ ಅನ್ನ ಆಗ್ಬಿಡುತ್ತೆ. ಸೊ ಈ 2 ಮುಖ್ಯವಾದಂತಹ ಕಾರಣದಿಂದ ಬಿಳಿ ಅಕ್ಕಿ ಹೆಚ್ಚು ಚಾಲ್ತಿಯಲ್ಲಿದೆ ಅಂತ ನಾವು ಹೇಳ್ಬೋದು. ಆದ್ರೆ ಸಕ್ಕರೆ ಕಾಯಿಲೆ ಇರೋರಿಗೆ ಈ ಬಿಳಿ ಅಕ್ಕಿಯಿಂದ ಉಪಯೋಗಕ್ಕಿಂತ ಅಡ್ಡ ಪರಿಣಾಮನೇ ಹೆಚ್ಚು. ನಂತರ ಪಾಲಿಶ್ ಮಾಡದೇ ಇರುವಂತಹ ಕೆಂಪು ಅಕ್ಕಿ ಅಥವಾ ಬ್ರೌನ್ ರೈಸ್, ಅದರಿಂದ ಏನು ಲಾಭ ಅಥವಾ ಹೇಗಿರುತ್ತೆ ಅಂತ ನೋಡೋಣ. ಈ ಬ್ರೌನ್ ರೈಸ್ ಅಲ್ಲಿ ಹೊರಗಡೆ ಇರುವಂತಹ ಹೊಟ್ಟನ್ನ ತೆಗೆದುಬಿಟ್ಟಿರ್ತಾರೆ. ಆದ್ರೆ ಒಳಗಡೆ ಇರುವಂತಹ ಹೊರಪದರ ಬ್ರ್ಯಾನ್ ಮತ್ತು ಒಳಗಡೆ ಇರುವಂತಹ ಜರ್ಮ್ ಮತ್ತು ಎಂಡೋಸ್ಪರ್ಮ್, ಈ 3 ಒಳಗಡೆ ಇರೋದ್ರಿಂದ ಇದರಲ್ಲಿ ನಮಗೆ ಬೇಕಾಗಿರುವಂತಹ ನಾರಿನಾಂಶ ಸಿಗುತ್ತೆ, ನಮಗೆ ಬೇಕಾಗಿರುವಂತಹ ವಿಟಮಿನ್ಗಳು ಸಿಗುತ್ತೆ, ಥಯಾಮಿನ್, ನಿಯಾಸಿನ್ ಮತ್ತು ವಿಟಮಿನ್ B6 ಇದೆಲ್ಲ ಸಿಗುತ್ತೆ. ಖನಿಜಾಂಶಗಳು ಸಿಗುತ್ತೆ, ಮ್ಯಾಗ್ನೀಷಿಯಂ, ನಮಗೆ ಬೇಕಾಗಿರುವಂತಹ ಫಾಸ್ಫರಸ್, ಸೆಲಿನಿಯಂ, ಇವೆಲ್ಲವೂ ಕೂಡ ಈ ಬ್ರೌನ್ ರೈಸ್, ಕೆಂಪಕ್ಕಿಯಲ್ಲಿ ಸಿಗುತ್ತೆ. ಮತ್ತೆ ಇದು ನಿಧಾನವಾಗಿ ಈ ನಾರಿನಾಂಶ, ವಿಟಮಿನ್ಗಳು ಇವೆಲ್ಲ ಇರೋದ್ರಿಂದ
ಈ ಕಾರ್ಬೋಹೈಡ್ರೇಟ್ಸ್ ನಮ್ಮ ರಕ್ತಕ್ಕೆ ನಿಧಾನವಾಗಿ ಹೋಗೋದ್ರಿಂದ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಅಂತ ಹೇಳ್ತೀವಿ. ಅಂದ್ರೆ ಈ ನಾವು ಕೆಂಪಕ್ಕಿಯನ್ನ ಅಥವಾ ಪಾಲಿಶ್ ಮಾಡದೇ ಇರುವಂತಹ ಈ ಬ್ರೌನ್ ರೈಸ್ ಅನ್ನ ನಾವು ಅನ್ನ ಮಾಡ್ಕೊಂಡು ಡಯಾಬಿಟಿಸ್ ಇರೋರು ತಿಂದ್ರೆ ಸಡನ್ ಆಗಿ ಬ್ಲಡ್ ಗ್ಲೂಕೋಸ್, ಬ್ಲಡ್ ಶುಗರ್ ಹೆಚ್ಚಾಗೋದಿಲ್ಲ. ಸೊ ಬಿಳಿ ಅಕ್ಕಿ ಅನ್ನ ತಿನ್ನೋದಕ್ಕಿಂತ ಇದು ಬಹಳ ಉತ್ತಮ ಅಂತ ಹೇಳ್ಬೋದು. ಆದ್ರೆ ಇದನ್ನ ನಾವು ಹೆಚ್ಚಿನ ಸಲ ಯಾಕೆ ಇದನ್ನ ನಾವು ಬಳಸೋದಿಲ್ಲ ಅಂತಂದ್ರೆ ಈ ಎಲ್ಲಾ ಕಾರಣಗಳಿಂದ, ಅಂದ್ರೆ ಈ ಖನಿಜಾಂಶ, ಈ ಒಳಗಡೆ ಇರುವಂತಹ ಕೊಬ್ಬಿನಂಶ ಎಲ್ಲ ಇರೋದ್ರಿಂದ ಇದು ಹೆಚ್ಚು ಬಾಳಿಕೆ ಬರೋದಿಲ್ಲ. ಇದನ್ನ ನಾವು ಅಡುಗೆ ಮಾಡಬೇಕಾದ್ರೆ ಹೆಚ್ಚು ಹೊತ್ತು ಬೇಕಾಗತ್ತೆ, ನಾವು ಬೇಗ ಅನ್ನ ಆಗೋದಿಲ್ಲ ಅಂತ ಹೇಳ್ಬೋದು. ಆದ್ರೆ ಇದನ್ನ ಸಕ್ಕರೆ ಕಾಯಿಲೆಯಲ್ಲಿ ಬಳಸೋದ್ರಿಂದ ನಮ್ಗೆ ಬಿಳಿ ಅಕ್ಕಿಗಿಂತ ಹೆಚ್ಚು ಲಾಭ ಸಿಗುತ್ತೆ. ಈ ಬ್ಲಡ್ ಶುಗರ್ ಮೇಂಟೈನ್ ಮಾಡೋದ್ರಲ್ಲಿ ಸಹಾಯಕ ಆಗುತ್ತೆ ಅಂತ ಹೇಳ್ಬೋದು. ಆದ್ರೂ ಕೂಡ ಇದರಲ್ಲಿ ಈ ಬಿಳಿ ಅಕ್ಕಿ ಮತ್ತು ಈ ಕೆಂಪಕ್ಕಿ ಎರಡರಲ್ಲೂ ಕಾರ್ಬೋಹೈಡ್ರೇಟ್ ಲೆವೆಲ್ ಒಂದೇ ಇರುತ್ತೆ. ಎಷ್ಟು ಕ್ಯಾಲರಿಗಳು ನಮ್ಗೆ ಈ ಬಿಳಿ ಅಕ್ಕಿಯಲ್ಲಿ ಸಿಗುತ್ತೋ ಕೆಂಪಕ್ಕಿ ಬ್ರೌನ್ ರೈಸ್ ಅಲ್ಲೂ ಅಷ್ಟೇ ಕ್ಯಾಲರಿಗಳು ನಮ್ಗೆ ಸಿಗುತ್ತೆ. ಆದ್ರೆ ನಮ್ಮ ನಾರಿನಂಶ ಮತ್ತು ಬೇರೆ ವಿಟಮಿನ್ಗಳು ಹೆಚ್ಚು ಸಿಗೋದ್ರಿಂದ ಇದು ಹೆಚ್ಚು ನಮ್ಗೆ ಪೋಷಕಾಂಶಗಳು ಸಿಗುತ್ತೆ ಮತ್ತು ನಿಧಾನವಾಗಿ ಬ್ಲಡ್ ಶುಗರ್ ರೈಸ್ ಆಗೋದ್ರಿಂದ ಇದು ಡಯಾಬಿಟಿಸ್ ಅವ್ರಿಗೆ ಇದು ಒಳ್ಳೆಯದು ಅಂತ ನಾವು ಹೇಳ್ಬೋದು. ನಂತರ ಈ ಕುಚಲಕ್ಕಿ ಪಾರ್ ಬಾಯ್ಲ್ಡ್ ರೈಸ್ ಅಲ್ಲಿ ಏನಿರುತ್ತೆ, ಇದರಲ್ಲಿ ಇದನ್ನ ಪ್ರಾಸೆಸ್ ಮಾಡಬೇಕಾದ್ರೆ ಹೊರಗಡೆ ಹೊಟ್ಟೆ ಜೊತೆಗೆ ಅಂದ್ರೆ ಹಸ್ಕ್ ಲೇಯರ್ ಜೊತೆಗೆ ಪ್ರಾಸೆಸ್ ಮಾಡಿದಾಗ ಹೊರಪದರ ಬ್ರಾನ್ ಅಲ್ಲಿರುವಂತಹ ಪೋಷಕಾಂಶಗಳು ಜರ್ಮ್ ಲೇಯರ್ಗೆ ಒಳಗಡೆ ಹೋಗಿ ಕೂತ್ಬಿಡುತ್ತೆ. ನಂತರ ಇದನ್ನ ಪಾಲಿಶ್ ಮಾಡ್ತಾರೆ. ಅವಾಗ ಹೊರಗಡೆ ಬ್ರಾನ್ ಇಲ್ಲದೆ ಇದ್ರೂ ಕೂಡ ಅದನ್ನ ಪಾಲಿಶ್ ಮಾಡಿದ್ರೂ ಕೂಡ ಅದರಲ್ಲಿರುವಂತಹ ಪೋಷಕಾಂಶಗಳು ಕೆಲವೊಂದು ಜರ್ಮ್ ಲೇಯರಿಗೆ ಹೋಗ್ಬಿಟ್ಟಿರುತ್ತೆ. ಸೊ ಇದರಲ್ಲಿ ನಮಗೆ ಹೆಚ್ಚು ವಿಟಮಿನ್ಗಳು ಮತ್ತು ಕೆಲವೊಂದು ನಾರಿನಂಶ, ಕೆಲವೊಂದು ಪೋಷಕಾಂಶಗಳು ನಮಗೆ ಈ ಬಿಳಿ ಅಕ್ಕಿಗಿಂತ ಹೆಚ್ಚು ಸಿಗುತ್ತೆ ಅಂತ ಹೇಳ್ಬೋದು. ಆದ್ರಿಂದ ಈ ಬಿಳಿ ಅಕ್ಕಿಯಲ್ಲಿ ಎಷ್ಟು ಬೇಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತೋ, ಅಂದ್ರೆ ಎಷ್ಟು ಈ ಗ್ಲೈಸೆಮಿಕ್ ಇಂಡೆಕ್ಸ್ ಹೆಚ್ಚಿದೆಯೋ, ಈ ಕುಚ್ಚಲಕ್ಕಿ ಅಥವಾ ಪಾರ್ ಬಾಯ್ಲ್ಡ್ ರೈಸ್ ಅಲ್ಲಿ ಅಷ್ಟೊಂದು ಇರೋದಿಲ್ಲ. ಸೊ ನಿಧಾನವಾಗಿ ಈ ಬ್ಲಡ್ ಶುಗರ್ ಹೆಚ್ಚಾಗುತ್ತೆ. ಅದರಿಂದ ಡಯಾಬಿಟಿಸ್ ಇರೋರು ಈ ಪಾರ್ ಬಾಯ್ಲ್ಡ್ ರೈಸ್ ಬಿಳಿ ಅಕ್ಕಿಗಿಂತ ಇದು ಒಳ್ಳೆಯದು ಅಂತ ನಾವು ಹೇಳ್ಬಹುದು. ಇದರಲ್ಲೂ ಕೂಡ ಈ ಕೆಂಪಕ್ಕಿಯಿಂದ ಸಿಗುವಂತ ಹೆಚ್ಚಿನ ಪೋಷಕಾಂಶಗಳು ನಮ್ಗೆ ಸಿಗುತ್ತೆ. ಆದ್ರಿಂದ ಈ ಬಿಳಿ ಅಕ್ಕಿ ಮತ್ತು ಕೆಂಪಕ್ಕಿಯ ಎರಡರ ಮಧ್ಯದಲ್ಲಿ ಈ ಪಾರ್ ಬಾಯ್ಲ್ಡ್ ರೈಸ್ ಅಂತ ಹೇಳ್ಬೋದು. ಅಂದ್ರೆ ಕೆಂಪಕ್ಕಿಯ ಉಪಯೋಗಗಳಿದೆ ಮತ್ತು ನಿಧಾನವಾಗಿ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಇದರಲ್ಲಿ ಕಡಿಮೆ ಇರುತ್ತೆ, ಇದರಿಂದನೂ ಉಪಯೋಗ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಈ ವಿಡಿಯೋದಲ್ಲಿ ಪ್ರಾರಂಭದಲ್ಲಿ ಕೇಳಿರುವಂತಹ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇದ್ದವರು ಅನ್ನ ತಿನ್ನಬಹುದಾ? ಖಂಡಿತವಾಗಿ ತಿನ್ಬಹುದು, ಆದರೆ ಕೆಲವೊಂದು ಮುಂಜಾಗ್ರತೆಯನ್ನು ವಹಿಸಬೇಕು. ಯಾವ ರೀತಿಯಾದಂತಹ ಅಕ್ಕಿಯಿಂದ ಮಾಡ್ತಿದೀವಿ ಅನ್ನೋದು ಬಹಳ ಮುಖ್ಯ. ನಾವೀಗಾಗಲೇ ತಿಳ್ಕೊಂಡ ಹಾಗೆ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ಈ ಪಾಲಿಶ್ ಮಾಡದೇ ಇರುವಂತಹ ಕೆಂಪಕ್ಕಿ ಅಥವಾ ಕುಚಲಕ್ಕಿ ಅನ್ನ ಬಿಳಿ ಅಕ್ಕಿ ಅನ್ನಕ್ಕಿಂತ ಒಳ್ಳೆಯದು ಈ ಬ್ಲಡ್ ಶುಗರ್ ಮೇಂಟೈನ್ ಮಾಡಲಿಕ್ಕೆ ಅಂತ ಅರ್ಥ ಮಾಡ್ಕೊಂಡಿದ್ವಿ. ಅದರ ಜೊತೆಗೆ ನಾವು ಎಷ್ಟು ಪ್ರಮಾಣದಲ್ಲಿ ತಿಂತೀವಿ ಅನ್ನೋದು ಕೂಡ ಬಹಳ ಮುಖ್ಯ. ನಮಗೆ ಬಹಳ ರುಚಿಯಾಗಿದೆ ಈ ಕುಚಲಕ್ಕಿ ಅನ್ನ, ನನಗೆ ತುಂಬಾ ಇಷ್ಟ ಆಗುತ್ತೆ, ಕೆಂಪಕ್ಕಿ ಅನ್ನ ಇಷ್ಟ ಅಂತ ಹೇಳಿ ಜಾಸ್ತಿ ತಿಂದ್ಬಿಟ್ರೆ ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ ಲೆವೆಲ್ ಒಂದೇ ಇರುತ್ತೆ. ತುಂಬಾ ತಿಂದ್ಬಿಟ್ರೆ ನಮ್ಮ ಬ್ಲಡ್ ಶುಗರ್ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಬ್ಲಡ್ ಶುಗರ್ ನಿಧಾನವಾಗಿ ಹೆಚ್ಚಾಗ್ತಾನೆ ಹೋಗ್ಬಿಡುತ್ತೆ. ಆದ್ರಿಂದ ನಾವು ಎಷ್ಟು ಪ್ರಮಾಣ ತಿಂತೀವಿ, ಪ್ರಮಾಣದಲ್ಲಿ ಕಂಟ್ರೋಲ್, ಪೋರ್ಷನ್ ಕಂಟ್ರೋಲ್ ಬಹಳ ಮುಖ್ಯ. ಅದ್ರ ಜೊತೆಗೆ ನಾವು ಎಷ್ಟು ಅನ್ನವನ್ನು ತಿನ್ಬೇಕು ಅನ್ನೋದು ಹೇಗೆ ಡಿಸೈಡ್ ಆಗುತ್ತೆ, ಇದಕ್ಕೆ ಒಂದು ಪ್ಲೇಟ್ ಕಾನ್ಸೆಪ್ಟ್ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮಧುಮೇಹ ಆಹಾರದಿಂದ ಗೆಲ್ಲೋದು ಹೇಗೆ ಅನ್ನೋದ್ರ ಬಗ್ಗೆ ಆ ವಿಡಿಯೋ ಇದೆ, ನೀವು ಅದರಲ್ಲಿ ಡೀಟೇಲ್ಸ್ ಅನ್ನು ನೋಡ್ಬೋದು. ಒಂದು ಪ್ಲೇಟ್ ಅನ್ನ 4 ಭಾಗವನ್ನಾಗಿ ಮಾಡಿದ್ರೆ 2 ಭಾಗ ಅಂದ್ರೆ 50% ಪ್ಲೇಟು ತರಕಾರಿಗಳಿಂದ ತುಂಬಿರಬೇಕು. ನಾರಿನಂಶ, ತರಕಾರಿಗಳಲ್ಲಿರುವಂತಹ ವಿಟಮಿನ್, ಖನಿಜಾಂಶಗಳು ನಮ್ಮ ಈ ಡಯಾಬಿಟಿಸ್ ಇರೋರಿಗೆ ಬೇಕು ಅಂತ. 25% ಭಾಗ ಕಾರ್ಬೋಹೈಡ್ರೇಟ್, ಶರ್ಕರ ಪಿಷ್ಟಗಳು ಬರಬೇಕು. ಇದರಲ್ಲಿ ನಾವು ಅನ್ನವನ್ನು ಬಳಸಬಹುದು. ಕೆಲವರು ಅನ್ನದ ಬದಲು ಚಪಾತಿ ತಿಂತೀವಿ ಅಂತ ಹೇಳ್ತಾರೆ, ಚಪಾತಿ ತಿನ್ಬಹುದು. ಬಟ್ ಚಪಾತಿಯಲ್ಲಿರೋದು ಕೂಡ ಈ ಕಾರ್ಬೋಹೈಡ್ರೇಟ್ಸ್ ಏನೆ. ಅದೆಷ್ಟು ಪ್ರಮಾಣದಲ್ಲಿ ನಮ್ಗೆ ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ ಸಿಗುತ್ತೋ ಚಪಾತಿಯಲ್ಲೂ ಕೂಡ ಈ ಪ್ರಾಸೆಸ್ ಮಾಡಿರುವಂತಹ ಈ ಗೋಧಿಯಲ್ಲೂ ಕೂಡ ಅಷ್ಟೇ ಸಿಗುತ್ತೆ. ಆದ್ರಿಂದ ನಾವು ಹೇಗೆ ಈ ಪಾಲಿಶ್ ಮಾಡದೇ ಇರುವಂತಹ ಅನ್ನ ಅಥವಾ ಬ್ರೌನ್ ರೈಸ್ ತಿನ್ಬೇಕೋ ಅದೇ ರೀತಿ ಮಲ್ಟಿಗ್ರೇನ್, ಜಾಸ್ತಿ ಪ್ರಾಸೆಸ್ ಮಾಡದೇ ಇರುವಂತಹ ಮಲ್ಟಿಗ್ರೇನ್ ಗೋಧಿಯನ್ನು ಉಪಯೋಗಿಸ್ಕೊಂಡು ನಾವು ಚಪಾತಿ ತಿನ್ನೋದ್ರಿಂದ ಅದೇ ರೀತಿಯಂತಹ ಲಾಭಗಳು ಸಿಗುತ್ತೆ. ಆದ್ರೆ ಅನ್ನ ಚಪಾತಿ ಎರಡು ಹೆಚ್ಚು ಕಮ್ಮಿ ಒಂದೇ ರೀತಿ. ದಕ್ಷಿಣ ಭಾರತದಲ್ಲಿ ನಾವು ಅನ್ನ ಹೆಚ್ಚು ತಿಂತೀವಿ, ಆದ್ರಿಂದ ನೀವು ಚಪಾತಿ ತಿಂದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ನೀವು ಚಪಾತಿ ತಿನ್ಬೋದು ಅಂತ ಅನ್ನೋ ಒಂದೇ ಕಾರಣಕ್ಕೆ ನೀವು ಅನ್ನದ ಬದಲು ಚಪಾತಿ ತಿಂದ್ರೆ ಒಳ್ಳೇದು ಅಂತ ಕೆಲವೊಬ್ರು ಹೇಳ್ತಾರೆ. ಅದು ಒಂದು ಹಂತದಲ್ಲಿ ಸತ್ಯ. ಆದ್ರೆ ಎರಡು ಅದರಲ್ಲ ಪೋಷಕಾಂಶಗಳಲ್ಲಿ ಎರಡು ಒಂದೇ ಇರುತ್ತೆ. ಆದ್ರಿಂದ ಅನ್ನ ತಿಂದ್ರು ಒಂದೇ, ಚಪಾತಿ ತಿಂದ್ರು ಒಂದೇ. ನಮಗೆ ಯಾವುದು ಸರಿ, ನಮಗೆ ಯಾವ್ದು ಇಷ್ಟ ಅನ್ನೋದನ್ನ ನೋಡ್ಕೊಂಡು ನಾವು ಅದನ್ನ ಸುರಕ್ಷಿತವಾಗಿ ಅದನ್ನ ಕಂಟಿನ್ಯೂ ಮಾಡ್ಬೋದು. ಈ ಪ್ಲೇಟ್ ಕಾನ್ಸೆಪ್ಟ್ ಅಲ್ಲಿ ಇನ್ನೊಂದು 25% ಅಲ್ಲಿ ಪ್ರೋಟೀನ್ಗಳಿರಬೇಕು. ಸರಿಯಾದ ರೀತಿಯಲ್ಲಿ ಈ ತರಕಾರಿಗಳು, ಪ್ರೋಟೀನ್ಗಳು ಮತ್ತು ಒಳ್ಳೆಯ ಕೊಬ್ಬಿನಂಶ ಸೇರ್ಕೊಂಡು ಬ್ಯಾಲೆನ್ಸ್ಡ್ ಆಗಿ ನಾವು ಡಯಾಬಿಟಿಸ್ ನಲ್ಲಿ ಆಹಾರವನ್ನು ತಿಂದ್ರೆ ಖಂಡಿತವಾಗಿ ಮಧುಮೇಹವನ್ನ ಆಹಾರದಿಂದ ನಾವು ಗೆಲ್ಬಹುದು.
ಮುಖ್ಯವಾಗಿ ಈ ತರಕಾರಿಗಳನ್ನ, ಈ ಪ್ರೋಟೀನ್ಗಳನ್ನು ಸರಿಯಾದ ರೀತಿಯಲ್ಲಿ ಲೀನ್ ಪ್ರೋಟೀನನ್ನು ನಾವು ಬಳಸೋದ್ರಿಂದ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನು ಕಡಿಮೆ ಮಾಡ್ಬೋದು. ಅಂದರೆ ನಾವು ಅನ್ನದ ಗ್ಲೈಸೆಮಿಕ್ ಇಂಡೆಕ್ಸ್ ಏನು ಅನ್ನ ತಿನ್ನೋದ್ರಿಂದ ಸಡನ್ ಆಗಿ ಶುಗರ್ ಜಾಸ್ತಿ ಆಗ್ತಿತ್ತೋ ಅದರ ಜೊತೆ ಹೆಚ್ಚು ಹೆಚ್ಚು ತರಕಾರಿಗಳನ್ನು, ಬೇಳೆಗಳನ್ನು, ಪ್ರೋಟೀನನ್ನು ಬಳಸೋದ್ರಿಂದ ಅದರ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನು ನಿಧಾನ ಕಡಿಮೆ ಮಾಡ್ತಾ ಬರ್ಬೋದು. ಯಾವ ತರಕಾರಿಗಳು ಈ ಡಯಾಬಿಟಿಸ್ ಇರೋರಿಗೆ ಒಳ್ಳೆಯದು, 10 ಮುಖ್ಯವಾದಂತಹ ತರಕಾರಿಗಳು ಯಾವುದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಅದರ ಡೀಟೇಲ್ಸನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಅದರಿಂದ ಸರಿಯಾದ ಸಮತೋಲನದ ಆಹಾರದಿಂದ ನಾವು ಕರೆಕ್ಟಾಗಿ ಈ ಮಧುಮೇಹವನ್ನು ಗೆಲ್ಲಬಹುದು. ಮತ್ತು ಈ ಅಕ್ಕಿಯಿಂದ ಅನ್ನ ಮಾಡಬೇಕಾದ್ರೆ ನಾವೇನೇನು ಟಿಪ್ಸನ್ನು ಉಪಯೋಗಿಸ್ಬೇಕು, ಮುಖ್ಯವಾಗಿ ಮೊದಲು ಸರಿಯಾದ ರೀತಿಯಲ್ಲಿ ಈ ಅಕ್ಕಿಯನ್ನು ರಿನ್ಸ್ ಮಾಡಬೇಕು, ನೀರಲ್ಲಿ ನೆನೆ ಹಾಕಬೇಕು, ಸರಿಯಾದ ರೀತಿಯಲ್ಲಿ ಅದನ್ನು ತೊಳಿಬೇಕು. ಆವಾಗ ಅದರ ಸ್ಟಾರ್ಚ್ ಕಂಟೆಂಟ್ ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಈ ಗ್ಲೈಸೆಮಿಕ್ ಇಂಡೆಕ್ಸ್ನ ಕಡಿಮೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಂತರ ಯಾವ ಅಕ್ಕಿಯನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಈ ಸಕ್ಕರೆ ಕಾಯಿಲೆಯಲ್ಲಿ ಅಕ್ಕಿಯ ಬದಲು ಬೇರೆ ಏನೇನು ಪರ್ಯಾಯಗಳನ್ನು ಬಳಸಬಹುದು. ಮುಖ್ಯವಾಗಿ ಕ್ವಿನೋವಾ ಅಂದರೆ ನವಣೆ ಅಕ್ಕಿಯನ್ನು ಬಳಸಬಹುದು, ಸಿರಿಧಾನ್ಯಗಳು ಮಿಲೆಟ್ಸ್ ಅನ್ನು ಬಳಸ್ಬೋದು, ಅಥವಾ ಬಾರ್ಲಿಯನ್ನು ಬಳಸ್ಬೋದು, ಕಾಲಿಫ್ಲವರ್ ಅಕ್ಕಿಯನ್ನು ಬಳಸ್ಬೋದು. ಇದೆಲ್ಲದರಲ್ಲೂ ಕೂಡ ಈ ಅಕ್ಕಿಯಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇದೆಯೋ, ಗ್ಲೈಸೆಮಿಕ್ ಇಂಡೆಕ್ಸ್ ಸಡನ್ ಆಗಿ ಹೇಗೆ ಹೆಚ್ಚಾಗುತ್ತೋ ಅಷ್ಟು ಅದಕ್ಕಿಂತ ಕಡಿಮೆ ಇರುತ್ತೆ. ನಿಧಾನವಾಗಿ ಈ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ. ಜೊತೆಗೆ ಬೇರೆ ಪೋಷಕಾಂಶಗಳು, ಫೈಬರ್ಗಳು, ವಿಟಮಿನ್ಗಳು ಅವೆಲ್ಲವೂ ಇದರಲ್ಲಿ ನಮ್ಗೆ ಹೆಚ್ಚು ಸಿಗುತ್ತೆ ಅಂತ ಹೇಳ್ಬೋದು. ಆದ್ರಿಂದ ಇವತ್ತು ನಾವು ಹೇಗೆ ಈ ಸಕ್ಕರೆ ಕಾಯಿಲೆ ಇರೋರು ಅಕ್ಕಿಯನ್ನ ಬಳಸಬೇಕು, ಅನ್ನವನ್ನು ಯಾವ ರೀತಿ ನಾವು ತಯಾರಿ ಮಾಡಬೇಕು, ಎಷ್ಟು ಅನ್ನವನ್ನು ತಿನ್ಬೋದು, ಯಾವ ರೀತಿಯಾದಂತಹ ಅನ್ನವನ್ನು ತಿನ್ಬೋದು, ಅನ್ನದ ಜೊತೆಗೆ ಬೇರೆ ಏನೇನು ತಿನ್ಬೇಕು, ಹೇಗೆ ಅದ್ರ ಜೊತೆಗೆ ತರಕಾರಿ, ಲೀನ್ ಪ್ರೋಟೀನನ್ನು, ಸರಿಯಾದ ಆರೋಗ್ಯಕರ ಕೊಬ್ಬಿನಾಂಶವನ್ನು ಸೇರಿಸ್ಕೊಂಡು ತಿನ್ನೋದ್ರಿಂದ, ಒಂದು ಸಮತೋಲನದ ಆಹಾರದಿಂದ, ಮಧುಮೇಹವನ್ನು ಆಹಾರದಿಂದ ಹೇಗೆ ನಾವು ಸರಿಪಡಿಸ್ಕೋಬಹುದು, ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬಹುದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ನಿಮ್ಮ ಅಕ್ಕಪಕ್ಕದವ್ರಿಗೆ ಇದನ್ನು ಶೇರ್ ಮಾಡಿಕೊಡಿ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನು ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.